ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಮತ್ತು ಮುಂದೆ ಕೇಳತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ವಿಶ್ಲೇಷಣೆ ಮಾಡೋಣ. ನಾವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಪ್ರಶ್ನೆಗೆ ಯಾವ ಉತ್ತರ ಸರಿಯಾಗಿದೆ ಅನ್ನುವುದನ್ನ ಮಾತ್ರ ಅರ್ಥೈಸಿಕೊಳ್ಳದೆ ನಾವು ಆ ಪ್ರಶ್ನೆಗೆ ಇರತಕ್ಕಂತಹ 4 ಉತ್ತರಗಳೇನಿರ್ತಾವಲ್ಲ, ಆ 4 ಉತ್ತರಗಳನ್ನ ನಾವು ಅರ್ಥೈಸಿಕೊಳ್ಳುವುದು ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳುವುದು ಬಹಳಷ್ಟು ಮುಖ್ಯವಾಗ್ತದ. ಏಕೆಂದ್ರೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳಷ್ಟು ಆಳವಾದಂತಹ ಪ್ರಶ್ನೆಗಳನ್ನ ಕೇಳಲಾಗ್ತದ. ಆದ್ದರಿಂದ ನಾವು ಪ್ರತಿಯೊಂದು ಉತ್ತರದ ಒಂದು ವಿಶ್ಲೇಷಣೆಯನ್ನ ಮಾಡುವುದರ ಮೂಲಕ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1. ಸಂವಿಧಾನ ರಚನಾ ಸಭೆಗೆ ಪ್ರಥಮ ಬಾರಿಗೆ ಎನ್ ರಾಯ್ರವರು ಬೇಡಿಕೆ ಇಟ್ಟರು. 2. ರಚನಾ ಸಭೆಗೆ ಕ್ರಿಪ್ಸ್ ಆಯೋಗ ಒಪ್ಪಿಗೆ ನೀಡಿತು. 3. ರಚನಾ ಸಭೆ ಪ್ರಥಮ ಅಧಿವೇಶನವನ್ನು ಡಿಸೆಂಬರ್ 9, 1946 ನಡೆಸಿತು. 4. ರಚನಾ ಸಭೆ 22 ಸಮಿತಿಗಳನ್ನು ಒಳಗೊಂಡಿತ್ತು. ಉತ್ತರಗಳನ್ನು ನೀಡಲಾಗಿದೆ. ಆಪ್ಷನ್ ಎ 1 ಹೇಳಿಕೆ ಸರಿಯಾಗಿದೆ. ಆಪ್ಷನ್ ಬಿ 2 ಹೇಳಿಕೆ ಸರಿಯಾಗಿವೆ. ಆಪ್ಷನ್ ಸಿ 3 ಹೇಳಿಕೆ ಸರಿಯಾಗಿವೆ. ಆಪ್ಷನ್ ಡಿ 4 ಹೇಳಿಕೆ ಸರಿಯಾಗಿವೆ. ಓಕೆ, ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು, ಈ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಇದರ ಬಗ್ಗೆನ ನಾವೊಂದು ಕ್ಲಾಸ್ ಮಾಡಿದೀವಿ. ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು, ಇಲ್ಲಿ ನಿಮ್ಗ ಪ್ರಶ್ನೆಯನ್ನ ಏನ್ ಕೇಳಿದಾರಂದ್ರ, ಈ ಸಂವಿಧಾನ ರಚನಾ ಸಭೆಯನ್ನ ಪ್ರಥಮ ಬಾರಿಗೆ ಎನ್ ರಾಯ್ರವರು ಬೇಡಿಕೆ ಇಟ್ಟರು ಅಂತೇಳಿ ಒಂದು ಆಪ್ಷನ್ ಇದೆ. ಹಾಗಾದ್ರೆ ಇದು ಸರಿಯಾಗಿದೆಯೇನ ಅಂದ್ರೆ ನೋಡ್ರಿ, 1934ರಲ್ಲಿ ಎನ್ ರಾಯ್ ಅಂತಕ್ಕಂಥವ್ರು ಸಂವಿಧಾನ ರಚನಾ ಸಭೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಬೇಡಿಕೆಯನ್ನ ಇಡ್ತಾರಂತಕ್ಕಂಥದ್ದು. ಹಾಗಾದ್ರೆ ನಿಮಗ ಮೊದಲನೇ ಹೇಳಿಕೆ ಏನಿದೆ ಅಂದ್ರೆ ಸರಿಯಾಗಿದೆ ಅಂತಕ್ಕಂಥದ್ದು. ಏಕೆಂದ್ರೆ 1934ರಲ್ಲಿ ಎನ್ ರಾಯ್ರವರು ಈ ಸಂವಿಧಾನ ರಚನಾ ಸಭೆಗೆ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರ ಬೇಡಿಕೆಯನ್ನ ಇಟ್ಟರು ಅಂತಕ್ಕಂಥದ್ದು. ಎರಡನೇದಾಗಿ ಈ ಸಂವಿಧಾನ ರಚನಾ ಸಭೆಗೆ ಕ್ರಿಪ್ಸ್ ಆಯೋಗ ಒಪ್ಪಿಗೆಯನ್ನ ನೀಡಿತು ಅಂತೇಳೈತಿ. ಇದು ಎರಡನೇ ಒಂದು ಆನ್ಸರ್ ಏನಿದೆಯಲ್ಲ, ಇದು ರಾಂಗ್ ಇದೆ. ಕ್ರಿಪ್ಸ್ ಆಯೋಗ ಅಂತೇಳಿ ಏನಿದೆಯಲ್ಲ, ಕ್ರಿಪ್ಸ್ ಆಯೋಗ ಒಪ್ಪಿಗೆ ನೀಡಿದೆ ಅಂತೇಳಿ ಇದು ಸರಿಯಾದ ಒಂದು ಉತ್ತರ ಅಲ್ಲ ಅಂತಕ್ಕಂಥದ್ದು. ಹಂಗಾರ ಕ್ರಿಪ್ಸ್ ಆಯೋಗ ಸರಿಯಾದ ಉತ್ತರ ಅಲ್ಲ ಅಂದ್ರ ಅಂದ್ರೆ ಯಾವ ಆಯೋಗ ರಚನಾ ಸಭೆಗೆ ಒಂದು ಒಪ್ಪಿಗೆಯನ್ನ ನೀಡ್ತದೆ ನೋಡ್ರಿ. ಈ ಕ್ರಿಪ್ಸ್ ಆಯೋಗ 1942ರಲ್ಲಿ ಭಾರತಕ್ಕೆ ಬರ್ತದ. ಈ ಕ್ರಿಪ್ಸ್ ಆಯೋಗವನ್ನ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಏನ್ ಮಾಡ್ತಾವ ಅಂದ್ರ ತಿರಸ್ಕಾರ ಮಾಡ್ತವು. ಇದಾದ ನಂತರ 1946ರಲ್ಲಿ ಭಾರತಕ್ಕೆ ಒಂದು ಆಯೋಗ ಬರ್ತದ. ಅದು ಯಾವ ಆಯೋಗ ಅಂದ್ರ ಕ್ಯಾಬಿನೆಟ್ ಆಯೋಗ. ಈ ಕ್ಯಾಬಿನೆಟ್ ಆಯೋಗ 1946 ಏನ್ ಭಾರತಕ್ಕೆ ಬರ್ತದಲ್ಲ, ಇದು ಏನ್ ಮಾಡ್ತದಂದ್ರ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಬೇಕಂತೇಳಿ ಏನ್ ಮಾಡ್ತದ ಶಿಫಾರಸನ್ನ ಮಾಡ್ತದ. ಹಾಗಾದ್ರೆ
ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಬೇಕಂತ ಶಿಫಾರಸ್ ಮಾಡಿದ್ದು ಕ್ರಿಪ್ಸ್ ಆಯೋಗ ಅಲ್ಲ. ಯಾವ ಆಯೋಗ ಅಂದ್ರ ಈ ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ. ಆದ್ದರಿಂದ ಎರಡನೇ ಹೇಳಿಕೆ ಏನಿದೆ ಅಂದ್ರ ತಪ್ಪಾಗಿದೆ ಅಂತಕ್ಕಂಥದ್ದು. ಇನ್ನು ಮೂರನೇ ಹೇಳಿಕೆ ಏನಿದೆ ಅಂದ್ರ ಈ ಸಂವಿಧಾನ ರಚನಾ ಸಭೆಯು ಪ್ರಥಮವಾಗಿ ಡಿಸೆಂಬರ್ 9, 1946ರಂದು ತನ್ನ ಪ್ರಥಮ ಸಭೆಯನ್ನ ಸೇರಿತು ಅಂತೇಳಿ ಮೂರನೇ ಹೇಳಿಕೆ ಇದೆ. ಇದು ಕೂಡ ಸರಿಯಾದ ಉತ್ತರವಾಗಿದೆ ಅಂತಕ್ಕಂಥದ್ದು. ಏಕೆಂದ್ರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ 1946ರಲ್ಲಿ ರಚನೆಗೊಂಡ ಸಂವಿಧಾನ ರಚನಾ ಸಭೆ 1946 ಜುಲೈ ತಿಂಗಳದಾಗ ಇದಕ್ಕ ಚುನಾವಣೆಗಳನ್ನ ನಡೆಸಲಾಗ್ತದ. ಆ ಚುನಾವಣೆಗಳನ್ನ ಪರೋಕ್ಷ ಚುನಾವಣಾ ವಿಧಾನದ ಮೂಲಕ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದ. ಇದಾದ ನಂತರ ಚುನಾವಣೆ ನಡೆಸಲಾಗ್ತದ. ಇದಾದ ನಂತರ ಈ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನವನ್ನ ಡಿಸೆಂಬರ್ 9, 1946ರಂದು ಏನ್ ಮಾಡಲಾಗ್ತದ ಅಂದ್ರ ಕೈಗೊಳ್ಳಲಾಗ್ತದ. ಈ ಅಧಿವೇಶನದಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಏನ್ ಮಾಡ್ತಾರಂದ್ರ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರಂತಕ್ಕಂಥದ್ದು. ಇದು ಕೂಡ ಒಂದು ಸರಿಯಾದಂತ ಹೇಳಿಕೆಯಾಗಿದೆ ಅಂತಕ್ಕಂಥದ್ದು. ಇನ್ನ ಕೊನೆಯ ಒಂದು ಹೇಳಿಕೆ ಏನಂದ್ರ ಒಂದು ನಾಲ್ಕನೇ ಹೇಳಿಕೆ ಯಾವುದಂದ್ರ ರಚನಾ ಸಭೆ ಸಂವಿಧಾನ ರಚನಾ ಸಭೆಯಲ್ಲಿ 22 ಸಮಿತಿಗಳು ಇದ್ದು ಅಂತೇಳಿ ಹೇಳ್ತದೆ. ಸಂವಿಧಾನ ರಚನಾ ಸಮಿತಿಯಲ್ಲಿ 22 ಸಮಿತಿಗಳು. ಇದು ಕೂಡ ಸರಿಯಾದಂತ ಉತ್ತರವಾಗಿದೆ ಅಂತಕ್ಕಂಥದ್ದು. ಏಕೆಂದ್ರೆ ಭಾರತ ಸಂವಿಧಾನವನ್ನ ರಚನೆ ಮಾಡಲು ಸಂವಿಧಾನ ರಚನಾ ಸಭೆ ರಚನೆಗೊಂಡಿತ್ತು. ಅದರಲ್ಲಿ ಎಷ್ಟು ಸಮಿತಿಗಳಿದ್ದು ಅಂದ್ರ ಈ 22 ಸಮಿತಿಗಳು ಕಂಡು ಬರ್ತಿದ್ವು. 22 ಸಮಿತಿಗಳಲ್ಲಿ ಒಂದು ಪ್ರಮುಖವಾದಂತ ಸಮಿತಿ ಯಾವುದಂದ್ರ ಈ ಕರಡು ಸಮಿತಿ ಅಂತಕ್ಕಂಥದ್ದು. ಇದು ಸದಸ್ಯರನ್ನ ಒಳಗೊಂಡ ಒಟ್ಟು 7 ಜನ ಅಂದ್ರ ಅಧ್ಯಕ್ಷರನ್ನ ಒಳಗೊಂಡ ಒಟ್ಟು 7 ಜನ ಸದಸ್ಯರನ್ನ ಒಳಗೊಂಡಿತ್ತಂತಕ್ಕಂಥದ್ದು. ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅವರು ಆಯ್ಕೆಗೊಂಡಿರ್ತಾರೆ. ಡಾಕ್ಟರ್ ಬಿ ಆರ್ ಅವರು ಏನಾಗ್ತಾರಂದ್ರ ಆಯ್ಕೆ ಆಗ್ತಾರಂತಕ್ಕಂಥದ್ದು. ಹಾಗಾದ್ರೆ ನಮಗ ಮೊದಲನೇ ಪ್ರಶ್ನೆಯಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿವೆ ಅಂದ್ರ ಮೊದಲನೇ ಹೇಳಿಕೆ ಸರಿಯಾಗೈತಿ, ಮೂರನೇ ಹೇಳಿಕೆ ಸರಿಯಾಗಿದೆ, ನಾಲ್ಕನೇ ಹೇಳಿಕೆಯು ಕೂಡ ಏನಾಗಿದೆ ಅಂದ್ರ ಸರಿಯಾಗಿದೆ. ಎರಡನೇ ಹೇಳಿಕೆ ಏನಾಗಿಲ್ಲ ಅಂದ್ರೆ ಸರಿಯಾಗಿಲ್ಲ. ಇವತ್ತಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಈ ರೀತಿಯಾಗಿ ಏನ್ ಮಾಡಲಾಗ್ತದ ಪ್ರಶ್ನೆ ಕೇಳಲಾಗ್ತದ. ನಿಮ್ಗ ಕೆಳಗೆ ಕೊಟ್ಟಿದ್ದಾರೆ. 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿವೆ, 3 ಹೇಳಿಕೆ ಸರಿಯಾಗಿವೆ, 4 ಹೇಳಿಕೆ ಸರಿಯಾಗಿವೆ ಅಂತೇಳಿ. ಹಂಗಾದ್ರ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದಂದ್ರ ಆಪ್ಷನ್ ಸಿ ಅಂತಕ್ಕಂಥದ್ದು 3 ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು. 3 ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಇದು ಮೊದಲನೇ ಪ್ರಶ್ನೆ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಭಾಷಾವಾರು ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡಬೇಕೆಂದು ಶಿಫಾರಸು ಮಾಡಿದ ಆಯೋಗ ಯಾವುದು? ಆಪ್ಷನ್ ಎ ದಾರ್ ಆಯೋಗ, ಆಪ್ಷನ್ ಬಿ ಜೆವಿಪಿ ಸಮಿತಿ, ಆಪ್ಷನ್ ಸಿ ಫಜಲ್ ಅಲಿ ಆಯೋಗ, ಆಪ್ಷನ್ ಡಿ ಕ್ಯಾಬಿನೆಟ್ ಆಯೋಗ. ಭಾಷಾವಾರು ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡುವಂತೆ ಶಿಫಾರಸು ಮಾಡಿದ ಆಯೋಗ ಯಾವುದು ಅಂತ ಪ್ರಶ್ನೆ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇ ಒಂದು ಆಪ್ಷನ್ ಯಾವುದಂದ್ರ ದಾರ್ ಆಯೋಗ ಅಂತೇಳಿ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಮೊದಲು 4 ಆಪ್ಷನ್ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಂತರದಲ್ಲಿ ಈ ಪ್ರಶ್ನೆಗೆ ಯಾವುದು ಸರಿಯಾದಂತ ಉತ್ತರವಾಗಿದೆ ಅಂತಕ್ಕನ್ನ ಕಂಡುಕೊಳ್ಳೋಣ. ಮೊದಲನೇದಾಗಿ ದಾರ್ ಆಯೋಗ. ನಮ್ಮಲ್ಲಿ ಭಾರತವು
ಸ್ವತಂತ್ರಗೊಂಡ ನಂತರ ಭಾರತದಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನ ಸೇರ್ಪಡೆಯಾಗ್ತವು. ಈ ಹೈದರಾಬಾದ, ಜುನಾಗಢ ಮತ್ತು ಜಮ್ಮು ಕಾಶ್ಮೀರ ಅಂತಕ್ಕಂಥ ಈ ಮೂರು ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳುವುದಿಲ್ಲ. ಆದರೆ ನಂತರದ ದಿನಮಾನಗಳಲ್ಲಿ ಏನ್ ಮಾಡಲಾಗ್ತದ್ರ ಈ ಮೂರು ಆ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗ್ತದ. ಇವೆಲ್ಲ ಸೇರ್ಪಡೆಗೊಳ್ತವು. ಸೇರ್ಪಡೆಗೊಂಡ ನಂತರ ಏನ್ ಒಂದು ಸವಾಲು ಉಂಟಾಗುತ್ತದಂದ್ರ ಭಾಷೆಗಳ ಆಧಾರದ ಮೇಲೆ ಏನ್ ಮಾಡ್ಬೇಕಂದ್ರ ರಾಜ್ಯಗಳನ್ನ ಪುನರ್ ರಚನೆ ಮಾಡ್ಬೇಕಂತ. ಮೊದಲೆಲ್ಲ 1950ರ ಕಾಲಾವಧಿಯಲ್ಲಿ ಎ ವರ್ಗದ ರಾಜ್ಯಗಳು, ಬಿ ವರ್ಗದ ರಾಜ್ಯಗಳು ಮತ್ತು ಸಿ ವರ್ಗದ ರಾಜ್ಯಗಳು, ಡಿ ವರ್ಗದ ರಾಜ್ಯಗಳು ಅಂತೇಳಿ ಕಂಡು ಬರ್ತಿದ್ವು. ಅವುಗಳನ್ನ ರದ್ದುಪಡಿಸುವುದರ ಮೂಲಕ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡ್ಬೇಕಂತ ಏನಾಗ್ತಂದ್ರ ಬಹಳಷ್ಟು ರಾಜ್ಯಗಳು ಹೋರಾಟವನ್ನ ಮಾಡಲು ಪ್ರಾರಂಭಿಸ್ತಾರ. ಅಂತ ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದಿಷ್ಟು ಆಯೋಗಗಳನ್ನ ನೇಮಕ ಮಾಡ್ತದ. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡಲು ನೇಮಕಗೊಂಡ ಮೊಟ್ಟ ಮೊದಲ ಆಯೋಗ ಯಾವುದಂದ್ರ, ಅದರ ಬಗ್ಗೆ ಅಧ್ಯಯನ ಮಾಡಲು ಮೊದಲ ಆಯೋಗ ಯಾವುದಂದ್ರ ಈ ಧಾರ್ ಆಯೋಗ. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡಲು ಅಧ್ಯಯನ ಮಾಡುವ ಸಲುವಾಗಿ ಆಯ್ಕೆಯಾದ ಮೊದಲ ಆಯೋಗ ಯಾವುದಂದ್ರ ಧಾರ್ ಆಯೋಗ. ಯಾವಾಗ ನೇಮಕವಾಗ್ತದಂದ್ರ 1946ರಲ್ಲಿ ಎಸ್ ಕೆ ಧಾರ್ ಅವರ ನೇತೃತ್ವದಲ್ಲಿ. ಎಸ್ ಕೆ ಧಾರ್ ಅವರ ನೇತೃತ್ವದಲ್ಲಿ ಏನಾಗ್ತದಂದ್ರ ಈ ಧಾರ್ ಆಯೋಗ ನೇಮಕವಾಗ್ತದ. ಇದು 1948ರಲ್ಲಿ 1948ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. ಏನಂತೇಳಿ ವರದಿಯನ್ನ ಸಲ್ಲಿಸ್ತದಂದ್ರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವುದು ಸೂಕ್ತವಲ್ಲ. ಆಡಳಿತಾತ್ಮಕ ಅನುಕೂಲಕ್ಕೆ ತಕ್ಕಂತೆ ಏನು ಮಾಡಿ ಅಂದ್ರ ರಾಜ್ಯವನ್ನ ರಚನೆ ಮಾಡಿ ಅಂತ ಏನ್ ಮಾಡ್ತದ ಇದು ವರದಿಯನ್ನ ಸಲ್ಲಿಸ್ತದ. ಹಾಗಾದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡುವ ಸಲುವಾಗಿ ನೇಮಕಗೊಂಡ ಮೊದಲ ಆಯೋಗ ಧಾರ್ ಆಯೋಗ 1946. ಆದರೆ ಏನ್ ಶಿಫಾರಸ್ ಮಾಡಿತು, ಭಾಷೆಗಳ ಆಧಾರದ ಮೇಲೆ ನೀವು ರಾಜ್ಯಗಳನ್ನ ರಚನೆ ಮಾಡುವುದು ಅಷ್ಟೊಂದು ಸೂಕ್ತವಲ್ಲ ಅಂತ ಏನ್ ಮಾಡ್ತದ ಶಿಫಾರಸ್ ಮಾಡ್ತದ. ಹಾಗಾದ್ರೆ ನಿಮಗೆ ಪ್ರಶ್ನೆ ಇದ್ದದ್ದು ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡುವಂತೆ ಶಿಫಾರಸು ಮಾಡಿದ ಆಯೋಗ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದ್ರೆ ಇದು ಶಿಫಾರಸನ್ನ ಮಾಡ್ಲಿಲ್ಲ, ಭಾಷೆಗಳ ಆಧಾರದ ಮೇಲೆ ಬೇಡ ಅಂತ ಹೇಳ್ತು. ಹಂಗಾದ್ರೆ ಈ ಒಂದನೇ ಆಪ್ಷನ್ ಏನಿಲ್ಲ ಸರಿಯಾದದ್ದಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನು ಎರಡನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ ಬಿ JVP ಸಮಿತಿ ಅಂತಕ್ಕಂಥದ್ದು. JVP ಸಮಿತಿ ಅಂತಕ್ಕಂಥದ್ದು ಇದು ಕೂಡ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡುವ ಸಲುವಾಗಿ ಅಧ್ಯಯನ ಮಾಡುವ ಸಲುವಾಗಿ ನೇಮಕವಾಗ್ತದ. ಯಾವಾಗ ಧಾರ್ ಆಯೋಗವು ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡಬಾರ್ದಂತ ಶಿಫಾರಸು ಮಾಡ್ತದಲ್ಲ, ಅವಾಗ ಮತ್ತಷ್ಟು ಹೋರಾಟ ಏನಾಗ್ತಂದ್ರ ತೀವ್ರ ಗತಿಯನ್ನ ಕಾಣ್ತದ. ಅಂತ ಸಂದರ್ಭದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಈ JVP ಸಮಿತಿಯನ್ನ 1948ರಲ್ಲಿ ನೇಮಕ ಮಾಡಲಾಗ್ತದ. 1948ರಲ್ಲಿ ನೇಮಕ ಮಾಡಲಾಗ್ತದ. ಹಾಗಾದ್ರೆ ಈ JVP ಅಂದ್ರ ಇಲ್ಲಿ ಯಾರು ಕೂಡ ಅಧ್ಯಕ್ಷರಂತ ಅವ್ರು ಕಂಡು ಬರ್ತಿರ್ಲಿಲ್ಲ. ಈ ಮೂರು ಜನರು ಕೂಡ ಏನಾಗಿದ್ರ ಸದಸ್ಯರಾಗಿದ್ರು. ಜೆ ಅಂದ್ರ ಜವಾಹರ್ಲಾಲ್ ನೆಹರು, ವಿ ಅಂದ್ರ ವಲ್ಲಭಾಯಿ ಪಟೇಲ್, ಪಿ ಅಂದ್ರ ಪಟ್ಟಾಭಿ ಸೀತಾರಾಮಯ್ಯ. ಜೆ ಅಂದ್ರ ಜವಾಹರ್ಲಾಲ್ ನೆಹರು, ವಿ ಅಂದ್ರ ವಲ್ಲಭಾಯಿ ಪಟೇಲ್, ಪಿ ಅಂದ್ರ ಪಟ್ಟಾಭಿ ಸೀತಾರಾಮಯ್ಯ. ಈ ಮೂರು ಜನರು ಕೂಡ ಸದಸ್ಯರೇ ಆಗಿದ್ರು ಅಂತಕ್ಕಂಥದ್ದು, ಯಾರು ಕೂಡ ಅಧ್ಯಕ್ಷರಾಗಿಲ್ಲ. ಇದು ಕೂಡ 1949ರಾಗ ಏನ್ ಮಾಡ್ತಂದ್ರ ತನ್ನ ವರದಿಯನ್ನ ಸಲ್ಲಿಸ್ತದ. ಇದು ಕೂಡ 1949ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. ಏನಂತೇಳಿ ವರದಿಯನ್ನ ಸಲ್ಲಿಸ್ತದಂದ್ರ ಇದು ಕೂಡ ಧಾರ್ ಆಯೋಗದ ಒಂದು ವರದಿಯನ್ನ ಎತ್ತಿ ಹಿಡಿಯುವುದರ ಮೂಲಕ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡುವುದು ಸಾಧ್ಯವಿಲ್ಲ ಅಂತ ಏನ್ ಮಾಡ್ತದ ವರದಿಯನ್ನ ಸಲ್ಲಿಸ್ತದ. ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡುವುದು ಸಾಧ್ಯವಿಲ್ಲ ಅಂತೇಳಿ ಏನ್ ಮಾಡ್ತದ ವರದಿ ಸಲ್ಲಿಸ್ತದ. ಹಾಗಾದರೆ ಇದು ಕೂಡ ಈ ಪ್ರಶ್ನೆಗೆ ಏನಾದದ್ದಲ್ಲ, ಸರಿಯಾದ
ಉತ್ತರವಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಎರಡನೇ ಆಪ್ಷನ್ ಕೂಡ ಏನಿದೆ ರಾಂಗ್ ಇದೆ ಅಂತಕ್ಕಂಥದ್ದು. ಇನ್ನು ಮೂರನೇ ಒಂದು ಆಪ್ಷನ್ ಏನಿದೆ ನೋಡ್ರಿ, ಆಪ್ಷನ್ ಸಿ ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಆಯೋಗ ನೋಡ್ರಿ, ಈ ಜೆವಿಪಿ ಸಮಿತಿ ಯಾವಾಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡುವುದು ಸಾಧ್ಯವಿಲ್ಲ ಅಂತ ಹೇಳ್ತದಲ್ಲ, ಅವಾಗ ಈ 1953 ಹೊತ್ತಿಗೆ 1953 ಹೊತ್ತಿಗೆ ತೆಲುಗು ಭಾಷೆಯನ್ನ ಮಾತನಾಡ್ತಕ್ಕಂಥ ಜನರನ್ನ ಒಗ್ಗೂಡಿಸಿ ಆಂಧ್ರ ಪ್ರದೇಶ ರಾಜ್ಯವನ್ನ ರಚನೆ ಮಾಡ್ಬೇಕಂತ. ತೆಲುಗು ಭಾಷೆಯನ್ನ ಮಾತನಾಡ್ತಕ್ಕಂಥ ಜನರನ್ನ ಒಗ್ಗೂಡಿಸಿ ಈ ಆಂಧ್ರ ಪ್ರದೇಶ ಅಂತಕ್ಕಂಥ ರಾಜ್ಯವನ್ನ ರಚನೆ ಮಾಡ್ಬೇಕಂತೇಳಿ ಕಾಂಗ್ರೆಸ್ ನಾಯಕನಾದ ಪೊಟ್ಟಿ ಶ್ರೀರಾಮುಲು 58 ದಿನಗಳ ಕಾಲ ಅಮರನಾಥ ಉಪವಾಸವನ್ನ ಕೈಗೊಂಡು ಮರಣವನ್ನ ಹೊಂದುತ್ತಾರೆ. ಯಾವಾಗ ಈ ಪೊಟ್ಟಿ ಶ್ರೀರಾಮುಲುರವರು ನಿಧನ ಹೊಂದಿದರ, ಎಚ್ಚೆತ್ತುಕೊಂಡಂತ ಸರ್ಕಾರ ಈ 1953ರಲ್ಲಿ ಈ ಆಂಧ್ರ ಪ್ರದೇಶ ಅಂತಕ್ಕಂಥ 1953ರಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥ ರಾಜ್ಯವನ್ನ ಮದ್ರಾಸ್ ರಾಜ್ಯದಿಂದ ಪ್ರತ್ಯೇಕಿಸಿ, ಆಂಧ್ರ ಪ್ರದೇಶ ಅಂತಕ್ಕಂಥ ಒಂದು ರಾಜ್ಯವನ್ನ ಮದ್ರಾಸ್ ರಾಜ್ಯದಿಂದ ಪ್ರತ್ಯೇಕಿಸಿ ರಚನೆ ಮಾಡಲಾಗ್ತದ. ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊಟ್ಟ ಮೊದಲ ರಾಜ್ಯ ಯಾವುದಂದ್ರ ಅದು ಆಂಧ್ರ ಪ್ರದೇಶ ರಾಜ್ಯ. ಇದನ್ನೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊಟ್ಟ ಮೊದಲ ರಾಜ್ಯ ಯಾವುದಂದ್ರ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಮದ್ರಾಸ್ ರಾಜ್ಯದಿಂದ ಏನಾಗಿದೆ ಪ್ರತ್ಯೇಕಗೊಂಡಿದೆ ಅಂತಕ್ಕಂಥದ್ದು. ಯಾವಾಗ ಆಂಧ್ರ ಪ್ರದೇಶವನ್ನ ಭಾಷಾವಾರು ಆಧಾರದ ಮೇಲೆ ರಚನೆ ಮಾಡಿದ್ರಲ್ಲ, ಅವಾಗ ಉಳಿದಂತ ರಾಜ್ಯಗಳು ಕೂಡ ಏನ್ ಮಾಡ್ತಾವ ಅಂದ್ರ ತಮ್ಮ ಹೋರಾಟವನ್ನ ತೀವ್ರತೆಗೊಳಿಸ್ತಾವಂತಕ್ಕಂಥದ್ದು. ಅದಕ್ಕಾಗಿ ಅದರ ಬಗ್ಗೆ ಪರಿಪೂರ್ಣವಾಗಿ ಅಧ್ಯಯನ ಮಾಡುವ ಸಲುವಾಗಿ, ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡಲು ಪರಿಪೂರ್ಣವಾಗಿ ಅಧ್ಯಯನ ಮಾಡುವ ಸಲುವಾಗಿ ಈ 1953ರಲ್ಲಿ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಈ ಫಜಲ್ ಅಲಿ ಆಯೋಗವನ್ನ ಏನ್ ಮಾಡಲಾಗ್ತದ, ನೇಮಕ ಮಾಡಲಾಗ್ತದ. ಈ ಫಜಲ್ ಅಲಿ ಆಯೋಗದಲ್ಲಿ ಇಬ್ಬರು ಜನರ ಸದಸ್ಯರು ಇರ್ತಾರಂತಕ್ಕಂಥದ್ದು. ಒಬ್ರು ಕೆ ಎಂ ಪಣಿಕ್ಕರ್ ಅಂತಕ್ಕಂಥವ್ರು, ಇನ್ನೊಬ್ರು ಹೃದಯನಾಥ ಕುಂಜ್ರು ಅಂದ್ರೆ ಹೃದಯನಾಥ ಕುಂಜ್ರು ಅಂತಕ್ಕಂಥವ್ರು ಸದಸ್ಯರಾಗಿರ್ತಾರಂತಕ್ಕಂಥದ್ದು. ಈ ಫಜಲ್ ಅಲಿ ಅಂತಕ್ಕಂಥವ್ರು ಅಧ್ಯಕ್ಷರಾಗಿರ್ತಾರಂತ. ಇದು 1953ರಲ್ಲಿ ಏನಾಗ್ತದ, ನೇಮಕವಾಗ್ತದ. ಇದು 1955ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. 1955ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. ಏನಂತೇಳಿ ವರದಿಯನ್ನ ಸಲ್ಲಿಸ್ತದಂದ್ರ, ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ಏನ್ ಮಾಡಿ ರಚನೆ ಮಾಡಿ ಅಂತೇಳಿ ಏನ್ ಮಾಡ್ತದ, ಶಿಫಾರಸನ್ನ ಮಾಡ್ತದ. ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡಿ, ಆದರೆ ಒಂದು ಭಾಷೆ ಒಂದು ರಾಜ್ಯ ಅಂತಕ್ಕಂಥ ಸಿದ್ಧಾಂತವನ್ನ ಏನ್ ಮಾಡ್ತದ, ಇದು ತಿರಸ್ಕಾರ ಮಾಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡುವಂತೇಳಿ ಶಿಫಾರಸು ಮಾಡಿದ ಒಂದು ಆಯೋಗ ಯಾವುದಂದ್ರ ಅದು ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು. ನಿಮಗೆ ಪ್ರಶ್ನೆ ಕೇಳಿದ್ದು ಕೂಡ ಇದನ್ನೇ, ಭಾಷಾವಾರು ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡಲು ಶಿಫಾರಸು ಮಾಡಿದ ಆಯೋಗ ಯಾವುದು ಅಂತೇಳಿ ಯಾವ ಆಯೋಗ ಮಾಡ್ತದಂದ್ರ ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಸಿ ಅಂತಕ್ಕಂಥದ್ದು, ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು. ಮೇಲೆ 2 ಆಯೋಗಗಳು ಬರ್ತವು. ಇವು ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡಬೇಡಿ ಅಂತ ಏನ್ ಮಾಡ್ತದ ಹೇಳ್ತದ ಅಂತಕ್ಕಂಥದ್ದು. ಆದರೆ ಮೊದಲ ಬಾರಿಗೆ ಈ ಫಜಲ್ ಅಲಿ ಆಯೋಗ ಭಾಷೆಗಳ ಆಧಾರದ ಮೇಲೆ ಏನ್ ಮಾಡಿ ರಾಜ್ಯವನ್ನ ರಚನೆ ಮಾಡಿ ಅಂತೇಳಿ ತಿಳಿಸಿಕೊಡ್ತದ. ಹಾಗಾದ್ರೆ ಇನ್ನೊಂದು
ಆಯೋಗ ಕಂಡು ಬರ್ತದೆ. ಆಪ್ಷನ್ ಡಿ ದಾಗ ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು. ಕ್ಯಾಬಿನೆಟ್ ಆಯೋಗ ಇದನ್ನ ಮೊದಲನೇ ಪ್ರಶ್ನೆಯಲ್ಲಿ ನಾವು ನೋಡಿದೀವಿ. ಕ್ಯಾಬಿನೆಟ್ ಆಯೋಗ 1946 ಭಾರತಕ್ಕೆ ಬರ್ತದ. ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡುವಂತೆ ಏನ್ ಮಾಡ್ತದ, ಇದು ಶಿಫಾರಸನ್ನ ಮಾಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಭಾಗ 1, ಆಪ್ಷನ್ ಬಿ ಭಾಗ 2, ಆಪ್ಷನ್ ಸಿ ಭಾಗ 3, ಆಪ್ಷನ್ ಡಿ ಭಾಗ 4. ಏನಿದೆ ಅಂದ್ರ ನೋಡ್ರಿ, ಇದರಲ್ಲಿ ಆಪ್ಷನ್ ಎ ಭಾಗ 1, ಆಪ್ಷನ್ ಎ ಭಾಗ 1. ಹಾಗಾದ್ರೆ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಇದು ಉತ್ತರ ಸರಿಯಾದದ್ದಲ್ಲ. ಯಾಕೆಂದ್ರೆ ನಿಮಗೆ ಪ್ರಶ್ನೆ ಇದ್ದದ್ದು ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು. ಹಾಗಾದ್ರೆ ಈ ಒಂದನೇ ಭಾಗ ನಮಗೆ ಏನ್ ತಿಳಿಸ್ಕೊಡ್ತದಂದ್ರ, ಒಂದನೇ ಭಾಗ ಏನ್ ತಿಳಿಸ್ಕೊಡ್ತದಂದ್ರ, ಈ ಒಂದನೇ ಭಾಗ ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಭಾಗವಾಗಿದೆ ಅಂತಕ್ಕಂಥದ್ದು. ಈ ಒಂದನೇ ಭಾಗದಲ್ಲಿ 1ರಿಂದ 4ರವರೆಗೆ ವಿಧಿಗಳು ಕಂಡು ಬರುತ್ತವೆ. 1ರಿಂದ 4ರವರೆಗೆ ವಿಧಿಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು. ಈ ಒಂದನೇ ಭಾಗದಲ್ಲಿ 1ನೇ ವಿಧಿಯು ಭಾರತದ ಒಕ್ಕೂಟ ಮತ್ತು ಭಾರತದ ಹೆಸರನ್ನ ಸೂಚಿಸ್ತದ ಅಂತಕ್ಕಂಥದ್ದು. ಭಾರತ ಮೀನ್ಸ್ ಇಂಡಿಯಾ ಅಂತಕ್ಕಂಥ ಒಂದು ಹೆಸರನ್ನ ಸೂಚಿಸ್ತದ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಹಂಗಾರೆ 1ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟತ್ರಿ? ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರವಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಆಪ್ಷನ್ ಬಿ ಏನಿದೆ ಅಂದ್ರ, ಆಪ್ಷನ್ ಬಿ ಎರಡನೇ ಭಾಗ, ಭಾಗ 2. ಹಾಗಾದ್ರೆ ಈ ಎರಡನೇ ಭಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ, ಮೊದಲು ನಾವು ಈ ಭಾಗ ಏನ್ ತಿಳಿಸ್ತದ ನೋಡ್ರಿ. ಎರಡನೇ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟದ್ದು, ಪೌರತ್ವಕ್ಕೆ ಸಂಬಂಧಪಟ್ಟದ್ದು, ಸಿಟಿಜನ್ಶಿಪ್ ಅಂತೇಳಿ ನಾವು ಏನ್ ಮಾಡ್ತೀವಿ ಕರಿತೀವಿ. ಈ ಎರಡನೇ ಭಾಗದಲ್ಲಿ 5ನೇ ವಿಧಿಯಿಂದ ಹಿಡಿದು 11ನೇ ವಿಧಿಯವರೆಗೆ ವಿಧಿಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಂಗಿದೆ ಅಂದ್ರ ಪೌರತ್ವ ಅಂದ್ರ ಸಿಟಿಜನ್ಶಿಪ್ ಅಂತಕ್ಕಂಥದ್ದು. ಭಾರತದಲ್ಲಿ ಯಾವ ವಿಧದ ಪೌರತ್ವ ಕಂಡು ಬರ್ತದಂದ್ರ ಏಕ ಪೌರತ್ವ ಕಂಡು ಬರುತ್ತದೆ. ಭಾರತದಲ್ಲಿ ಯಾವ ವಿಧದ ಪೌರತ್ವ ಕಂಡು ಬರುತ್ತದೆ ಅಂದ್ರ ಏಕ ಪೌರತ್ವ ಭಾರತದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು. ಅಂದ್ರೆ ನಾವು ಭಾರತದ ಪ್ರಜೆಗಳಿಗೆ ಕೇವಲ ರಾಷ್ಟ್ರದ ಪೌರತ್ವವನ್ನ ಮಾತ್ರ ನೀಡಿದೀವಿ, ರಾಜ್ಯದ ಪೌರತ್ವವನ್ನ ಏನ್ ಮಾಡಲಾಗಿಲ್ಲ ಅಂದ್ರ ನೀಡಲಾಗಿಲ್ಲ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಇದು ಎರಡನೇ ಭಾಗ ಪೌರತ್ವಕ್ಕೆ ಸಂಬಂಧಪಟ್ಟಿದೆ. ಇದು ಕೂಡ ಸರಿಯಾದ ಉತ್ತರವಲ್ಲ ಅಂತಕ್ಕಂಥದ್ದು. ಇನ್ನ ಆಪ್ಷನ್ ಸಿ ಏನೈತಿ ಅಂದ್ರ ಭಾಗ 3. ಹಾಗಾದ್ರೆ ಈ ಭಾಗ 3 ಏನ್ ತಿಳಿಸ್ಕೊಡ್ತದಂದ್ರೆ ನೋಡ್ರಿ, ಭಾಗ 3ರಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ಕಾಣ್ತೀವಿ. ಅಂದ್ರ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ರೈಟ್ಸ್ ಅನ್ನ ನಾವು ಯಾವ ಭಾಗದಲ್ಲಿ ಕಾಣ್ತೀವಿ ಅಂದ್ರ ಮೂಲಭೂತ ಹಕ್ಕುಗಳನ್ನ 3ನೇ ಭಾಗದಲ್ಲಿ ಏನ್ ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು. ಈ 3ನೇ ಭಾಗವು 12ನೇ ವಿಧಿಯಿಂದ ಹಿಡಿದು 35ನೇ ವಿಧಿಯವರೆಗೆ ವಿಧಿಗಳನ್ನ ಒಳಗೊಂಡಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. 3ನೇ ಭಾಗವನ್ನ ನಾವು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ. 3ನೇ ಭಾಗವನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರಿತೀವಿ. ಆದ್ದರಿಂದ ಈ 3ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಂಗಂದ್ರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ನಿಮಗೆ ಪ್ರಶ್ನೆಯನ್ನ ಕೇಳಿದ್ದು ಕೂಡ ಅದನ್ನೇ, ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು ಬರುತ್ತವೆ ಅಂದ್ರೆ 3ನೇ ಭಾಗದಲ್ಲಿ ಕಂಡು ಬರುತ್ತವೆ. ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಸಿ ಭಾಗ 3 ಅಂತಕ್ಕಂಥದ್ದು. ಇದರ ಬಗ್ಗೆನ ಡೀಟೇಲ್ಸ್ ಆಗಿ ನಿಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಬೇಕಾದ್ರೆ ನಮ್ಮ
ಇದೇ ಚಾನೆಲ್ನ ಪ್ಲೇ ಲಿಸ್ಟ್ ನಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಒಂದು ಕ್ಲಾಸ್ ಅನ್ನ ಮಾಡಲಾಗಿದೆ. ಅಲ್ಲಿ ಹೋಗಿ ನೀವು ಏನ್ ಮಾಡಿ ಆ ಕ್ಲಾಸ್ ಅನ್ನ ನೋಡಿ ಅಂತಕ್ಕಂಥದ್ದು. ಇನ್ನ ಆಪ್ಷನ್ ಡಿ ಏನೈತೆ ಅಂದ್ರ, ಆಪ್ಷನ್ ಡಿ ಏನಿದೆ ಅಂದ್ರ ಭಾಗ 4, ಭಾಗ 4. ಹಾಗಾದ್ರೆ ಈ ಭಾಗ 4 ಈಗಾಗಲೇ ನಮಗೆ ಉತ್ತರ ಅಂತೂ ಗೊತ್ತಾಗಿದೆ, ಇದು ಅಂತೂ ಉತ್ತರ ಅಲ್ಲ. ಹಾಗಾದ್ರೆ ಅದು ಯಾವುದರ ಬಗ್ಗೆ ನಮಗೆ ತಿಳಿಸಿಕೊಡ್ತದ ಅಂತಕ್ಕಂಥದ್ದು ನೋಡ್ರಿ. ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತದ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ನಮಗೆ ಏನ್ ಮಾಡ್ತದ ಅಂದ್ರ ಇದು ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಈ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ, 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಏನ್ ಮಾಡಲಾಗೈತೆ ಅಂದ್ರ ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಈ 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲನ್ನ ಪಡೆದುಕೊಂಡಿದ್ದೀವಿ. ಐರಿಷ್ ಸಂವಿಧಾನದಿಂದ ಏನ್ ಮಾಡಿದೀವಿ, ಎರವಲನ್ನ ಪಡೆದುಕೊಂಡಿದ್ದೀವಿ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇದು ಕೂಡ ಒಂದು ಪ್ರಮುಖವಾದಂತ ಪ್ರಶ್ನೆಯಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಮುಂದಿನ ಒಂದು ಪ್ರಶ್ನೆ ಯಾವುದಂದ್ರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸಲಾಗುವುದಿಲ್ಲ? ಆಪ್ಷನ್ ಎ 20 ಮತ್ತು 21, ಆಪ್ಷನ್ ಬಿ 19 ಮತ್ತು 20, ಆಪ್ಷನ್ ಸಿ 14 ಮತ್ತು 15, ಆಪ್ಷನ್ ಡಿ 29 ಮತ್ತು 30. ನೋಡ್ರಿ ಹಂಗಾರ ಆಪ್ಷನ್ ಎ, ಆಪ್ಷನ್ ಎ ಏನಿದೆ ಅಂದ್ರ 20 ಮತ್ತು 21ನೇ ವಿಧಿ, 20 ಮತ್ತು 21ನೇ ವಿಧಿ. ನಮಗೆ ಪ್ರಶ್ನೆ ಇರುವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ರದ್ದುಪಡಿಸಲಾಗುವುದಿಲ್ಲ ಅಂತೇಳಿ ಒಂದು ಪ್ರಶ್ನೆ ಇದೆ. ಹಂಗಾರ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭ ಅಂದ್ರೆ ನೋಡ್ರಿ, ದೇಶಕ್ಕೆ ಗಂಡಾಂತರ ಬಂದಂತ ಸಂದರ್ಭದಲ್ಲಿ ಅಥವಾ ಬಾಹ್ಯ ದಾಳಿಯ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಏನ್ ಮಾಡ್ತೀವಿ ಅಂದ್ರ ಸಂವಿಧಾನದ 352ನೇ ವಿಧಿಯ ಮೂಲಕ, ಸಂವಿಧಾನದ 352ನೇ ವಿಧಿಯ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಏನ್ ಮಾಡಲಾಗ್ತದ ಅಂದ್ರ ಜಾರಿಗೊಳಿಸಲಾಗ್ತದೆ ಅಂತಕ್ಕಂಥದ್ದು. ಇಲ್ಲಿವರೆಗೆ ನಮಗ ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಜಾರಿಗೊಂಡಿದ್ದಾವ ಅಂತಕ್ಕಂಥದ್ದು. ಒಮ್ಮೆ 1962 ಭಾರತ ಮತ್ತು ಚೀನಾದ ನಡುವಿನ ಯುದ್ಧ, 1971 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ, 1975 ಯಾವುದೇ ಯುದ್ಧ ನಡೆದಿರುವುದಿಲ್ಲ, ಆಂತರಿಕ ದಂಗೆಯ ಆಧಾರದ ಮೇಲೆ ಈ ತುರ್ತು ಪರಿಸ್ಥಿತಿಯನ್ನು ಏನ್ ಮಾಡಲಾಗ್ತದೆ ಅಂದ್ರ ಜಾರಿಗೊಳಿಸಲಾಗ್ತದೆ. ಹಾಗಾದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತೀಯ ಪ್ರಜೆಗಳ ಮೂಲಭೂತ ಹಕ್ಕುಗಳು ಏನಾಗ್ತವಂದ್ರ ರದ್ದುಪಡಿಸಲಾಗ್ತದ ಅಂತಕ್ಕಂಥದ್ದು. ಆದ್ರೆ 2 ಹಕ್ಕುಗಳು ಏನಾಗುದಿಲ್ಲ ಅಂದ್ರ ಅಮಾನತ್ತಿನಲ್ಲಿಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆ ಹಕ್ಕುಗಳು ಯಾವ್ಯಾವಂದ್ರ ಮೊದಲನೇದಾಗಿ 20 ಮತ್ತು 21ನೇ ವಿಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಎ ಸರಿಯಾದ ಉತ್ತರ ಅಂತಕ್ಕಂಥದ್ದು. 20 ಮತ್ತು 21ನೇ ವಿಧಿಯನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಮಾನತ್ತಿನಲ್ಲಿ ಇಡಲಾಗುವುದಿಲ್ಲ ಅಂತಕ್ಕಂಥದ್ದು. ಇದನ್ನೇ SDAದಾಗ ಕ್ವಶನ್ ಕೇಳಿದ್ರಿ. SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಮೂಲಭೂತ ಹಕ್ಕುಗಳು ಅಮಾನತ್ತಿನಲ್ಲಿಡಲು ಸಾಧ್ಯವಿಲ್ಲ ಅಂತೇಳಿ 20 ಮತ್ತು 21ನೇ. ಇದು ಮೂಲವಾಗಿ ಅಂದ್ರೆ ಮೊದಲು ಇಡುತ್ತಿದ್ರು, ಅಂದ್ರೆ ಯಾವ ತಿದ್ದುಪಡಿಯ ಮೂಲಕ ಈ 20 ಮತ್ತು 21ನೇ ವಿಧಿಯನ್ನ ಅಮಾನತಿನಲ್ಲಿಡುವುದನ್ನ ರದ್ದುಪಡಿಸಲಾಗಿತ್ತು ಅಂದ್ರ 1978ರಲ್ಲಿ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. 1978ರಲ್ಲಿ ಯಾವ ತಿದ್ದುಪಡಿ ಅಂದ್ರ 44ನೇ ಸಂವಿಧಾನಾತ್ಮಕ ತಿದ್ದುಪಡಿ.
ಈ 1978ರಲ್ಲಿ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಸಹ ಈ 20 ಮತ್ತು 21ನೇ ವಿಧಿಯನ್ನ ಏನ್ ಮಾಡುವಂತಿಲ್ರಿ, ಅಮಾನತ್ತಿನಲ್ಲಿಡುವಂತಿಲ್ಲ ಅಂತಕ್ಕಂಥದ್ದು. ಈ ವಿಧಿಯ ಮೂಲಕ ನಾವು ನ್ಯಾಯಾಲಯದ ಒಂದು ಮೊರೆ ಹೋಗುವ ಮೂಲಕ ರಕ್ಷಣೆ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು. ಹಂಗಾದ್ರೆ 20ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರೆ ಅಪರಾಧಿಗಳಿಗೆ ರಕ್ಷಣೆಯನ್ನ ಒದಗಿಸ್ತದ. 21ನೇದು ಜೀವಿಸುವ ಮತ್ತು ವೈಯಕ್ತಿಕ ಸ್ವತಂತ್ರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ವಿಧಿಯಾಗಿದೆ ಅಂತಕ್ಕಂಥದ್ದು. ಇನ್ ಆಪ್ಷನ್ ಬಿ ದಾಗ ಏನೈತಂದ್ರೆ ಈಗ ನಮಗ ಸರಿಯಾದ ಉತ್ತರ ಗೊತ್ತಾತ್ರಿ. ಆಪ್ಷನ್ ಎ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಹಂಗಾರೆ ಆಪ್ಷನ್ ಬಿ ದಾಗ ಏನಿದೆ ಅಂದ್ರ 19 ಮತ್ತು 20ನೇ ವಿಧಿ. 19 ಮತ್ತು 20ನೇ ವಿಧಿ ಇದ್ರಾಗ ಒಂದು ಸರಿಯಾಗೈತಿ. 20ನೇ ವಿಧಿ ಈಗಾಗಲೇ ಹೇಳಿನ. ಹಂಗಾದ್ರೆ 19ನೇ ವಿಧಿ, 19ನೇ ವಿಧಿ ನಮ್ಗೆ ಏನ್ ತಿಳಿಸ್ಕೊಡ್ತಂದ್ರ 6 ರೀತಿಯಾದ ಸ್ವತಂತ್ರಗಳ ಬಗ್ಗೆ ತಿಳಿಸ್ಕೊಡ್ತದ. 6 ರೀತಿಯಾದ ಸ್ವತಂತ್ರಗಳ ಬಗ್ಗೆ ಏನ್ ಮಾಡ್ತಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂವಿಧಾನದ 359ನೇ ವಿಧಿ ಬಳಕೆಯಾದಾಗ ಮೊಟ್ಟ ಮೊದಲು ರದ್ದುಪಡಿಸ್ತಕ್ಕಂಥ ಅಥವಾ ಅಮಾನತ್ ಆಗತಕ್ಕಂಥ ಒಂದು ಹಕ್ಕು ಯಾವ್ದಂದ್ರ ಈ 19ನೇ ವಿಧಿಯಲ್ಲಿ ಕಂಡು ಬರ್ತಕ್ಕಂಥ ಈ ಸ್ವತಂತ್ರಗಳಂತಕ್ಕಂಥದ್ದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ 19ನೇ ವಿಧಿಯಲ್ಲಿ ಕಂಡು ಬರ್ತಕ್ಕಂಥ 6 ಸ್ವತಂತ್ರಗಳು ತನ್ನಷ್ಟಕ್ಕೆ ತಾನೇ ಏನಾಗ್ಬಿಡ್ತಾವಂದ್ರ ಅಮಾನತ್ತಾಗ್ತಾವಂತಕ್ಕಂಥದ್ದು ಅಥವಾ ರದ್ದಾಗ್ತಾವಂತಕ್ಕಂಥದ್ದು. ಇದು ಕೂಡ ಒಂದು ಪ್ರಮುಖವಾದಂತ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು. ಇನ್ನ ಆಪ್ಷನ್ ಸಿ ದಾಗ ಏನೈತೆ ಅಂದ್ರ 14 ಮತ್ತು 15ನೇ ವಿಧಿ. ಹಾಗಾದ್ರೆ 14ನೇ ವಿಧಿ ಏನ್ ತಿಳಿಸ್ಕೊಡ್ತದ ನಮಗ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಅಂಶವನ್ನ 14ನೇ ವಿಧಿ ತಿಳಿಸ್ಕೊಡ್ತದ. ಇನ್ನು 15ನೇ ವಿಧಿ ನಮ್ಗೆ ಏನ್ ತಿಳಿಸ್ಕೊಡ್ತದಂದ್ರ ತಾರತಮ್ಯ ನಿಷೇಧ. ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನ ಏನ್ ಮಾಡ್ತದ, ಇದು ನಿಷೇಧಿಸ್ತದ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ನಮ್ಗೆ ಈಗಾಗಲೇ ಉತ್ತರ ಅಂತೂ ಗೊತ್ತಾಗಿದೆ. ಆದ್ರೆ ಇವು ಏನ್ ತಿಳಿಸ್ಕೊಡ್ತಂತೆ, ಯಾಕಂದ್ರೆ ನಾವು ಓದು ಮುಂದ ಹೀಗೆ 4 ಆಪ್ಷನ್ಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದರಿಂದ ನಮಗೆ ಹೆಚ್ಚಿನ ಜ್ಞಾನವೂ ಬರ್ತದ. ನಾವು ಮುಂದಿನ ಪರೀಕ್ಷೆಗಳನ್ನ ಎದುರಿಸಲು ಏನಾಗ್ತದಂದ್ರ ಸಾಧ್ಯವಾಗ್ತದ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇನ್ನು 4ನೇ ಆಪ್ಷನ್ ಡಿ ದಾಗ 29 ಮತ್ತು 30ನೇ ವಿಧಿ ಇವೆರಡು ಕೂಡ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳಾಗಿವೆ ಅಂತಕ್ಕಂಥದ್ದು. ಸಂವಿಧಾನದ 29ನೇ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆಯನ್ನ ಮಾಡ್ತದ ಅಂತಕ್ಕಂಥದ್ದು. ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ. ಇನ್ನು 30ನೇ ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಸ್ವತಂತ್ರ. ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಸ್ವತಂತ್ರ ಅಂತಕ್ಕಂಥದ್ದು. ಈ 30ನೇ ವಿಧಿಯಲ್ಲಿ ಏನಾಗ್ತದಂದ್ರ ಕಂಡು ಬರ್ತದ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ಯಾವುದೆಂದರೆ DPSP ವನ್ನು ಸಂವಿಧಾನದ ಕಾದಂಬರಿ ಎಂದು ಕರೆದವರು ಯಾರು? ಆಪ್ಷನ್ ಎ ಗ್ರಾನ್ವಿಲ್ಲೆ ಆಸ್ಟಿನ್, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ LM ಸಿಂಘ್ವಿ, ಆಪ್ಷನ್ ಡಿ MC ಚಾಗ್ಲಾ. ಆಪ್ಷನ್ ಎ ಗ್ರಾನ್ವಿಲ್ಲೆ ಆಸ್ಟಿನ್ ಅಂತೇಳಿ ಇದಾರ. ಗ್ರಾನ್ವಿಲ್ಲೆ ಆಸ್ಟಿನ್. ಹಾಗಾದ್ರೆ ಈ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಕಾದಂಬರಿ ಅಂತೇಳಿ ಯಾರು ಕರೆದಿದ್ದಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಮೊದಲನೇದಾಗಿ ಗ್ರಾನ್ವಿಲ್ ಆಸ್ಟಿನ್ ಅಂತಕ್ಕಂಥವ್ರು, ಇವರು ಕೂಡ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವೇನ DPSP ಅಂತೇಳಿ ಕರಿತೀವಲ್ಲ, ಇವುಗಳನ್ನ ಏನಂತೇಳಿ ಕರೆದಿದ್ದಾರಂದ್ರ ಸಂವಿಧಾನದ ಅಂತರಾತ್ಮ ಅಂತೇಳಿ ಕರೆದಿದ್ದಾರೆ. ಸಂವಿಧಾನದ ಅಂತರಾತ್ಮ
ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಅಂತರಾತ್ಮ ಅಂತೇಳಿ ಯಾರು ಕರೆದಿದ್ದಾರೆ ಅಂದ್ರ ಈ ಗ್ರಾನ್ ವಿಲ್ಲೆ ಆಸ್ಟಿನ್ ರವರು ಕರೆದಿದ್ದಾರೆ ಅಂತಕ್ಕಂಥದ್ದು. ಇವರು ಸಂವಿಧಾನದ ಅಂತರಾತ್ಮ ಅಂತೇಳಿ ಕರೆದಿದ್ದಾರೆ. ಅದರ ಪ್ರಶ್ನೆ ಅದಲ್ಲ, ಸಂವಿಧಾನದ ಕಾದಂಬರಿ ಅಂತೇಳಿ ಕರೆದವ್ರು ಯಾರಂತೇಳಿ ಕೇಳಿದರು. ಹಾಗಾದ್ರೆ ಈ ಆಪ್ಷನ್ ಏನಲ್ಲ, ನಮ್ಗ ಸರಿಯಾದದ್ದಲ್ಲ ಅಂತಕ್ಕಂಥದ್ದು. ಇನ್ ಸೆಕೆಂಡ್ ಆಪ್ಷನ್ ಏನಿದೆ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾದ್ರೆ ನಮಗ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಬಿ ಅಂತಕ್ಕಂಥದ್ದು. ಭಾರತ ಸಂವಿಧಾನದ ಕಾದಂಬರಿ ಅಂತೇಳಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕರೆದವ್ರು ಯಾರಂದ್ರ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಭಾರತ ಸಂವಿಧಾನದ ಕಾದಂಬರಿ ಅಂತೇಳಿ ಏನ್ ಮಾಡ್ತಾರಂದ್ರ ಇವ್ರು ಕರೀತಾರಂತಕ್ಕಂಥದ್ದು. ನಮಗ್ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಬಿ ಅಂತಕ್ಕಂಥದ್ದು. ಹಾಗಾದ್ರೆ ಆಪ್ಷನ್ ಸಿ ಯಲ್ಲಿ ಎಲ್ ಎಂ ಸಿಂಘ್ವಿ ಅಂತೇಳಿ ಬರ್ತಾರೆ. ಆಪ್ಷನ್ ಸಿ ಯಲ್ಲಿ ಎಲ್ ಎಂ ಸಿಂಘ್ವಿ ಅಂತಕ್ಕಂಥವ್ರು. ಹಂಗಾದ್ರೆ ಈ ಎಲ್ ಎಂ ಸಿಂಘ್ವಿರವರು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಏನಂತೇಳಿ ಕರೀತಾರಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಏನಂತೇಳಿ ಕರೀತಾರಂದ್ರ ಸಂವಿಧಾನದ ಜೀವಧಾತು. ಸಂವಿಧಾನದ ಜೀವಧಾತು. ಸಂವಿಧಾನದ ಜೀವಧಾತು ಅಂತ ಏನ್ ಮಾಡಲಾಗ್ತದ ಇವ್ರು ಕರೀತಾರಂತಕ್ಕಂಥದ್ದು. ಇನ್ನು ಕೊನೆಯದಾಗಿ ಎಂ ಸಿ ಚಾಗ್ಲಾ. ಎಂ ಸಿ ಚಾಗ್ಲಾ ಇವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಇವ್ರು ಏನ್ ಕರೀತಾರಂದ್ರ ದರೆಯ ಮೇಲಿನ ಸ್ವರ್ಗ ಅಂತೇಳಿ ಕರೀತಾರ. ದರೆಯ ಮೇಲಿನ ಸ್ವರ್ಗ ಅಂದ್ರ ಭೂಮಿಯ ಮೇಲಿನ ಸ್ವರ್ಗ ಅಂತ ಏನ್ ಮಾಡ್ತಾರಂದ್ರ ಈ ಎಂ ಸಿ ಚಾಗ್ಲಾರ್ ಅವ್ರ ಏನ್ ಮಾಡ್ತಾರೆ ಕರೀತಾರಂತದ್ದು. ಬಹಳ ಇಂಪಾರ್ಟೆಂಟ್ ಆದಂತದ್ದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಅಂತರಾತ್ಮ ಅಂತೇಳಿ ಕರೆದವರು ಗ್ರಾನ್ ವಿಲ್ಲೆ ಆಸ್ಟಿನ್. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಕಾದಂಬರಿ ಅಂತೇಳಿ ಕರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದನ್ನ ಸಂವಿಧಾನದ ಜೀವಧಾತು ಅಂತೇಳಿ ಕರೆದವರು ಎಲ್ ಎಂ ಸಿಂಘ್ವಿ ಅಂತಕ್ಕಂಥವ್ರು. ಅದನ್ನ ದರೆಯ ಮೇಲಿನ ಸ್ವರ್ಗ ಅಥವಾ ಭೂಮಿಯ ಮೇಲಿನ ಸ್ವರ್ಗ ಅಂತೇಳಿ ಕರೆದವರು ಎಂ ಸಿ ಚಾಗ್ಲಾ ಅಂತಕ್ಕಂಥವ್ರು ಕರೆದಿದ್ದಾರೆ ಅಂತಕ್ಕಂಥದ್ದು. ಹೀಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೇವಲ 5 ಪ್ರಶ್ನೆಗಳನ್ನ ನಾವು ಏನ್ ಮಾಡಿದೀವಿ ನೋಡಿದೀವಿ ಅಂತಕ್ಕಂಥದ್ದು. ಹೀಗೆ ನಾವು 4 360 ಡಿಗ್ರಿಯಲ್ಲಿ ನಾವು ಹೀಗೆ ಅಧ್ಯಯನವನ್ನ ಮಾಡಿದ್ದಾದ್ರ ನಮಗೆ ಮುಂದಿನ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳಷ್ಟು ಸುಲಭವಾಗ್ತಾವಂತಕ್ಕಂಥದನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.